ವೀಕ್ಷಕರೇ, ವಿವಾಹ ಯೋಗ ಕೂಡಿ ಬರ್ತಾ ಇಲ್ಲ, ಕಂಕಣ ದೋಷ ಇದೆ, ನಿಶ್ಚಯ ಆಗಿರೋ ಮದುವೆಗಳು ನಿಂತು ಹೋಗಿದ್ದಾವೆ, ವಿಚ್ಛೇದನ ಯೋಗ ಕೂಡಿ ಬಂದಿದೆ, ದಂಪತಿಗಳ ಮಧ್ಯೆ ಭಿನ್ನಾಭಿಪ್ರಾಯ ಆಗ್ತಾ ಇದೆ, ಮನಸ್ತಾಪ ಹೆಚ್ಚಾಗಿ ಬರ್ತಾ ಇದೆ. ಇದಕ್ಕೆಲ್ಲ ಮೂಲ ಕಾರಣ ಜಾತಕದಲ್ಲಿರುವಂಥ ಲೋಪದೋಷಗಳು. ಕಳತ್ರ ಯೋಗ ಅಥವಾ ಕಳತ್ರ ಕಾರಕ ಅಂತ ಹೇಳ್ತೀವಿ. ಮದುವೆ ಕಾರ್ಯಕ್ಕೆ, ಮಾಂಗಲ್ಯ ದೋಷಕ್ಕೆ, ಕಂಕಣ ದೋಷಕ್ಕೆ ಮೂಲ ಕಾರಣ ಯಾವ ಗ್ರಹಗಳು, ಯಾವ ಸ್ಥಾನದಲ್ಲಿದ್ದರೆ ಸಮಸ್ಯೆ ಬರುತ್ತೆ ನೋಡಿ. ಜಾತಕದಲ್ಲಿ ಲಗ್ನದಿಂದ ಸಪ್ತಮದಲ್ಲಿ ಚಂದ್ರನಿದ್ದರೆ, ಲಗ್ನದ ಮನೆಯಿಂದ ಸಪ್ತಮದ ಮನೆಯಲ್ಲಿ ಚಂದ್ರನಿದ್ದರೆ, ಆ ಸಪ್ತಮದ ಮನೆಯ ಮೇಲೆ ಗುರು ಹಾಗೂ ರವಿಯ ದೃಷ್ಟಿ ಬಿದ್ದಿದ್ದರೆ ವಿವಾಹ ಯೋಗ ಕೂಡಿ ಬರುವುದಿಲ್ಲ, ಮದುವೆ ಕಾರ್ಯದಲ್ಲಿ ವಿಘ್ನ ಆಗ್ತದೆ. ಇನ್ನು ಜಾತಕದಲ್ಲಿ ಕುಜ ವಕ್ರಿಯಾಗಿ ಅಷ್ಟಮದಿಂದ ಚಂದ್ರನನ್ನು ನೋಡುತ್ತಿದ್ದರೆ, ಅಷ್ಟಮದ ಸ್ಥಾನದಲ್ಲಿ ಕುಜ ಇದ್ದು ವಕ್ರಿಯಾಗಿ ಚಂದ್ರನನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ಕಳತ್ರ ಯೋಗ ಬರುತ್ತೆ. ದಂಪತಿಗಳ ಮಧ್ಯೆ ಭಿನ್ನಾಭಿಪ್ರಾಯ ಹೆಚ್ಚಾಗ್ತದೆ. ಮದುವೆ ಯೋಗಕ್ಕಿಂತ ಮುಂಚಿತವಾಗಿ ಕಂಕಣಕಾರಕ ದೋಷದಲ್ಲಿ ನರಳುತ್ತಾರೆ. ಮತ್ತು ಜಾತಕದಲ್ಲಿ ಕುಜ ಅಸ್ತಂಗತನಾಗಿದ್ದರೆ ಅವಾಗಲೂ ಕೂಡ ತೊಂದರೆ ಆಗ್ತದೆ ಮದುವೆ ಯೋಗಕ್ಕೆ. ಮತ್ತು ರವಿ ನಕ್ಷತ್ರದಲ್ಲಿ ಕುಜನಿದ್ದರೆ, ರವಿ ನಕ್ಷತ್ರದಲ್ಲಿ ಕುಜನಿದ್ದರೆ ವಿಚ್ಛೇದನ ಯೋಗ ಬರುತ್ತೆ ಜಾತಕದಲ್ಲಿ. ಹಾಗೆಯೇ ಜಾತಕದಲ್ಲಿ ರಾಹು ದಶಮ ಸ್ಥಾನದಲ್ಲಿದ್ದರೆ, ರಾಹು ದಶಮ ಸ್ಥಾನದಲ್ಲಿದ್ದರೆ, ಹಾಗೆಯೇ ಕೂಡ ರಾಹು ತನ್ನ ಶತ್ರುವಾದ ಕುಜರ ನಕ್ಷತ್ರದಲ್ಲಿದ್ದರೂ ಕೂಡ ಕಂಕಣ ದೋಷ ಬರುತ್ತೆ. ನಿಶ್ಚಯ ಆಗಿರೋ ಮದುವೆಗಳು ನಿಂತು ಹೋಗ್ತವೆ. ದಂಪತಿಗಳ ಮಧ್ಯೆ ವಿಚ್ಛೇದನ ಯೋಗ ಕೂಡಿ ಬರ್ತದೆ. ಮೂಲವಾಗಿ ಜಾತಕ ಪರಿಶೀಲನೆ ಮಾಡಿಕೊಂಡು ಗ್ರಹಗತಿಗಳ ಸ್ಥಾನಮಾನ ತಿಳ್ಕೊಂಡು ಅದರ ಪರಿಹಾರ ಸರಳವಾಗಿರ್ತದೆ. ಆ ಪರಿಹಾರ ಮಾರ್ಗ ನೀವು ಅನುಸರಿಸ್ಕೊಂಡು ಹೋದರೆ ವರ್ಷಾನುಗಟ್ಟಲೆಯಿಂದ ಮದುವೆ ವಿಚಾರದಲ್ಲಿ ಕಂಕಣ ದೋಷದಿಂದ, ಮಾಂಗಲ್ಯ ದೋಷದಿಂದ ನರಳುತ್ತಾ ಇದ್ದರೆ ಈ ದೋಷಗಳಿಗೆ ಪರಿಹಾರ ತಗೊಂಡ್ರೆ ಮದುವೆ ಯೋಗ ಕೂಡಿ ಬರುತ್ತೆ ವೀಕ್ಷಕರು. ವಿಶೇಷವಾಗಿ ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆ ಅನ್ನುವಂತಹ ಸರ್ಪ ಪೂಜೆಗಳನ್ನ ಮಾಡಿಸ್ಕೊಂಡ್ರೂ ಕೂಡ ಈ ದೋಷಗಳಿಗೆ, ಈ ಜಾತಕದ ದೋಷಗಳಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ಬೋದು. ನಮಸ್ಕಾರ ವೀಕ್ಷಕರೇ.